ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾನಿವತ್ತು ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಒಂದು ಗ್ಲಾಸ್ ಬಿಸಿನೀರಿಗೆ ಸ್ಕಿನ್ ಅಲರ್ಜಿದು ಒಂದು ಪೌಡರ್ ಕೊಟ್ಟಿದ್ರು ಗೈಸ್ ಯೋಗವನ ಬೆಟ್ಟದಲ್ಲಿ. ಡೈಲಿ 1 ಸ್ಪೂನ್ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ಕುಡಿತಾ ಇದ್ದೀನಿ ಗೈಸ್. ಇವಾಗ ನನ್ನ ಮಗಳಿಗೆ ಸೆರ್ಲಾಕ್ ರೆಡಿಯಾಗಿದೆ ಗೈಸ್. ಇವಾಗ ಅವಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ನಾನು ಇವಾಗ ಬಟ್ಟೆನ ನೆನೆ ಹಾಕಿದ್ದೀನಿ ಗೈಸ್. ಆ ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ. ಪ್ಲೀಸ್, ಮಗಳಿಗೆ ಊಟ ತಿನ್ಸೋದನ್ನು ತೋರಿಸಿಲ್ಲ, ಏನು ಅಂದ್ಕೋಬೇಡಿ ಆಯಿತಾ. ಇವಾಗ ಬಟ್ಟೆನ ವಾಶ್ ಮಾಡಬೇಕು ಗೈಸ್. ಸಿಕ್ಕಾಪಟ್ಟೆ ಮನೆ ಕ್ಲೀನ್ ಮಾಡಬೇಕು ಗೈಸ್. ಇವತ್ತು ಆಲ್ಮೋಸ್ಟ್ ಮನೇನ ಫುಲ್ ಕ್ಲೀನ್ ಮಾಡಬೇಕು. ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ಇವಾಗ ನಾನು ರೂಮ್ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ ಗೈಸ್. ಇವತ್ತು ಕ್ಲೀನ್ ಮಾಡೋಣ ಬನ್ನಿ. ನೋಡಿ, ಇವಳು ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಿದ್ದಾಳೆ. ಫಸ್ಟು ಗೈಸ್ ಕಬೋರ್ಡ್ ಕ್ಲೀನ್ ಮಾಡಬೇಕು. ಬಟ್ಟೆಗಳು ನೋಡಿರಿ, ಎಲ್ಲ ಜಿರಳೆಗಳು ಅಡ್ಡಾಡ್ಬಿಟ್ಟಿದ್ದಾವೆ ಬಟ್ಟೆಗಳಲ್ಲಿ. ಫುಲ್ ಇವತ್ತು ಕಬೋರ್ಡ್ ಕ್ಲೀನಿಂಗ್ ಗೈಸ್. ಬನ್ನಿ ಹೆಂಗೆ ಕ್ಲೀನ್ ಮಾಡಿದೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಮಕ್ಕಳಿಗೆ ಆಟ ಸಾಮಾನು ಅಂದರೆ ಎಷ್ಟು ಕ್ರೇಜು, ಎಷ್ಟು ಖುಷಿ. ಅಯ್ಯೋ ದೇವ್ರೆ ಗೈಸ್, ಇದು ನನ್ನ ಮಗಳ ಕಬೋರ್ಡು. ಬಟ್ಟೆಗಳು ಆಲ್ಮೋಸ್ಟ್ ಯಾವುದೂ ಇಲ್ಲಿಲ್ಲ ಗೈಸ್. ನಮ್ಮ ಅಣ್ಣನ ಮದುವೆಗೆ ನಾವು ಊರಿಗೆ ಹೋಗಿದ್ವಲ್ಲ, ಎಲ್ಲ ಬಟ್ಟೆಗಳು ಅಲ್ಲೇ ಇದ್ದಾವೆ. ಅವಳವು ಎಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೆ. ಸ್ವಲ್ಪನೇ ಬಟ್ಟೆಗಳಿದೆ ಗೈಸ್ ಅವಳದು, ಅಷ್ಟೊಂದಿಲ್ಲ. ನೋಡಿರಿ ಇವಳು ಹೆಂಗೆ ಆಟಾಡ್ತಿದ್ದಾಳೆ ನೋಡಿರಿ. ಕಾಲು ಮೇಲೆ ಹಾಕ್ಕೊಂಡು ಆಟಾಡ್ತಿದ್ದಾಳೆ. ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ ನೋಡಿರಿ. ನಾನು ಎಷ್ಟು ಕಷ್ಟಪಡ್ತಾಯಿದ್ದೀನಿ ಗೈಸ್. ಇದನ್ನ ನಾನು ನನ್ನ ಮಗಳಿಗೆ 5 ಮಂತ್ಸ್ ಕಂಪ್ಲೀಟ್ ಆಗಿದ್ದಿಲ್ಲ, ಇನ್ನು 5 ಮಂತ್ಸ್ ಸ್ಟಾರ್ಟ್ ಆಗಿತ್ತು ಗೈಸ್. ಆವಾಗ ನಾನು ಇದನ್ನು ಫಸ್ಟ್ ಕ್ರೈಯಲ್ಲಿ ಪರ್ಚೇಸ್ ಮಾಡಿದ್ದು. ಇವಾಗ ಮಕ್ಕಳಿಗೆ ಕೈನ ಈ ಥರ ಅಡ್ಡ ಇಟ್ಬಿಟ್ಟು ನೀರು ಹಾಕ್ತಾರಲ್ಲ, ಏನಂದರೂ ಸ್ವಲ್ಪ ನೀರು ಕುಡಿದ್ಬಿಡ್ತಾರೆ, ಕೋಲ್ಡ್ ಆಗುತ್ತೆ ಅಂತೇಳಿ ನಾನು ಇದು ತರಿಸಿದ್ದೆ. ಸ್ವಲ್ಪನೂ ನೀರು ಹೋಗಲ್ಲ ಗೈಸ್. ಅಷ್ಟು ನೀಟಾಗಿ ಸ್ನಾನ ಮಾಡಿಸ್ಬೋದು ಮಕ್ಕಳಿಗೆ. ನಾನು ಇನ್ನೂ ಎತ್ತಿಟ್ಕೊಂಡಿದ್ದೀನಿ. ಅವಳದು ಸಾಕ್ಸು, ಚಿಕ್ಕ ಪುಟಾಣಿ ಹುಟ್ಟಿದಾಗ ತಂದಿರೋ ಅಂಥ ಐಟಮ್ಸ್ಗಳು ಇನ್ನೂ ಇದ್ದಾವೆ ಗೈಸ್. ಯಾವುದನ್ನು ಕಳೆದಿಲ್ಲ ನಾನು. ಪ್ರತಿಯೊಂದು ಐಟಮ್ಸ್ ಇದೆ ಅವಳದು. ನೈಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕಲೆಕ್ಟ್ ಮಾಡಿಟ್ಟಿದ್ದೀನಿ. ಇದು ಫಸ್ಟ್ ಅವಳಿಗೆ ಹ್ಯಾಂಡ್ ಗ್ಲೌಸ್ ಹಾಕಿದ್ದು. ಈಗ ನೋಡಿದ್ರೇ ಎಷ್ಟು ಕ್ಯೂಟ್ ಆಗಿದೆ ಗೈಸ್. ಅದು ಸಾಕ್ಸ್ ಇದು, ವಾವ್ ಗೈಸ್. ನನ್ನ ಮಗಳಿಗೆ ಏನೇ ಐಟಮ್ಸ್ ತರಿಸ್ಲಿ, ಶಾಂಪು, ಬಾಡಿ ಲೋಷನ್ನು, ಶೂ ಆಗಿರ್ಬೋದು, ಈ ಥರ ಏನೇ ಐಟಮ್ಸ್ ಆಗಿರ್ಬೋದು, ನಾನು ಫಸ್ಟ್ ಕ್ರೈಯಲ್ಲೇ ತರಿಸ್ತಾ ಇದ್ದೆ. ನಮ್ಮದು ಹಳ್ಳಿ ಅಲ್ವಾ, ಹೋಗಿ ಪದೇ ಸಿಟಿಲಿ ತರೋಕ್ಕಾಗಲ್ಲ ಅಂಥೇಳಿ ಫಸ್ಟ್ ಕ್ರೈಯಲ್ಲಿ ಆನ್ಲೈನಲ್ಲೇ ಶಾಪ್ ಮಾಡಿ ಎಲ್ಲದೊಂದು ತರಿಸ್ಕೊತಿದ್ದೆ ಗೈಸ್. ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಐಟಮ್ಸ್ ಎಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫಸ್ಟ್ ಕ್ರೈ ಶಾಪಿಂಗ್ ಗೈಸ್. ಇದು ನಾನು ಹರ್ಬಲ್ ಲೈಫ್ ತೊಗೊಂಡಿದ್ದೆ ಗೈಸ್. ಅದು ಇವತ್ತು ಸಿಕ್ಕಿಬಿಡ್ತು. ನಾನು ಕ್ಲೀನ್ ಮಾಡಬೇಕಾದ್ರೆ ಒಂದು 2 ಮಂತ್ಸ್ 2 ಮಂತ್ಸ್ ಅಲ್ಲ 5 ಮಂತ್ಸ್ ತೊಗೊಂಡಿದ್ದೆ ಗೈಸ್ ನಾನು ಹರ್ಬಲ್ ಲೈಫ್ನ. ಇದನ್ನು ಸ್ಪಾನ್ಸರ್ ಮಾಡಿದ್ದು ನಾವು ಬ್ಯಾಂಗ್ಳೂರಲ್ಲಿದ್ದಾಗ ನಮ್ಮ ಪಕ್ಕದಲ್ಲಿ NDRF ಅಲ್ಲಿ ವರ್ಕ್ ಮಾಡ್ತಾಯಿದ್ರು ಗೈಸ್. ಅವರ ಹಸ್ಬೆಂಡು, ಅವ್ರ ವೈಫ್ ನಮಗೆ ಸಜೆಸ್ಟ್ ಮಾಡಿದ್ದು, ಸಂಚಿತಾ ಸಾರುಕ್ ಅಂತೇಳಿ. ಎಷ್ಟು ಒಳ್ಳೆಯ ಅಕ್ಕ ಗೈಸ್ ಅವರು. ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಅವರು. ಮಕ್ಕಳದು ಮಾತ್ರ ಕಬೋರ್ಡು ಎಷ್ಟು ಸಲ ಕ್ಲೀನ್ ಮಾಡಿದ್ರು ಸಾಲಲ್ಲ ಗೈಸ್. ಸುಮ್ಮನೆ ಕ್ಲೀನ್ ಮಾಡ್ತಾನೇ ಇರಬೇಕು. ಇವಾಗ ಸಡನ್ನಾಗಿ ನಾವು ಅವ್ರನ್ನೇನೋ ರೆಡಿ ಮಾಡ್ತಾಯಿರ್ತೀವಿ, ಅವು ಐಟಮ್ಸ್ ತೊಗೊಂಬಂದು ಅಲ್ಲಿ ರೆಡಿ ಮಾಡ್ತೀವಿ, ಅಲ್ಲೇ ಬಿಸಾಕ್ಬಿಡ್ತೀವಿ. ಯಾವಾಗ ನಮಗೆ ಕ್ಲೀನ್ ಮಾಡ್ಬೇಕನ್ಸುತ್ತೆ ಗೊತ್ತಾ, ಒಂದು ಕೈಗೆ ಸಿಗಲ್ಲಲ್ಲ, ಆವಾಗ ಹೋಗಿ ಕ್ಲೀನ್ ಮಾಡಬೇಕು ಅನಿಸುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅವರ ಐಟಮ್ಸ್ಗಳು ಒಂದು ಹತ್ರ ಇರೋದೇ ಇಲ್ಲ. ಇವಾಗ ನೋಡಿರಿ ಇವಳು ಎಷ್ಟೊಂದು ಐಟಮ್ಸ್ ಇಲ್ಲವೇ ಇಲ್ಲ. ಒಂದು ಸ್ವಲ್ಪ ಐಟಮ್ಸ್ಗಳೆಲ್ಲ ನಮ್ಮೂರಲ್ಲಿದ್ದಾವೆ, ಅಂದರೆ ನಮ್ಮ ತಾಯಿ ಮನೇಲಿದ್ದಾವೆ. ಇಲ್ಲಿ ಸ್ವಲ್ಪ ಇದ್ದಾವೆ. ಇವಳವೇ ಕಲೆಕ್ಟ್ ಮಾಡೋಕ್ಕಾಗಲ್ಲ ಗೈಸ್ ನನ್ನ ಕೈಯಲ್ಲಿ. ಇವಾಗ ಕಬೋರ್ಡು ಫುಲ್ಲು ಕಂಪ್ಲೀಟಾಗಿ ಕ್ಲೀನ್ ಆಗಿದೆ. ನೋಡಿರಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ನಾನು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನೋ ಇಲ್ವೋ ಅಂತ ನೀವು ಕಮೆಂಟ್ ಮಾಡಿ ಆಯಿತಾ. ಇವಾಗ ಫುಲ್ಲು ಟೇಬಲ್ ಮೇಲಿರೋದನ್ನ ಕ್ಲೀನ್ ಮಾಡಬೇಕು ಗೈಸ್.
ಸಿಕ್ಕಾಪಟ್ಟೆ ತಲೆನೋವು ಗೈಸ್ ಇವನ್ನ ಮನೆ ಕ್ಲೀನ್ ಮಾಡೋದು ಅಂದರೆ. ಗೈಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಏನು ಅನ್ಕೋಬೇಡಿ. ದೊಡ್ಡ ದೊಡ್ಡ ಐಟಮ್ಸ್ ಇದ್ದರೆ ಹೆಂಗೋ ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡಿಬಿಟ್ಟು ಕ್ಲೀನಾಗಿ ಒರೆಸಿ ಇಡ್ಬೋದು. ಚಿಕ್ಕ ಚಿಕ್ಕ ಪುಟ್ಟ ಐಟಮ್ಸ್ ಇರ್ತಾವಲ್ಲ, ಭಾಳ ತಲೆನೋವು. ನೋಡಿ ಇಷ್ಟಿದ್ದಾವೆ, ಇವನ್ನ ಹೆಂಗೆ ಸಪ್ರೇಟ್ ಮಾಡಿ ಇಡಬೇಕು, ಯಾವ ಬಾಕ್ಸಲ್ಲಿ ಯಾವ್ದು ಹಾಕಿಡಬೇಕು, ಯಪ್ಪ ದೇವ್ರೆ ತಲೆ ಕಟ್ಟೋಗ್ತೈತೆ ಗೈಸ್. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ ಇವಾಗ. ಇದು ಊರಿಗಿಂದ ಬಂದಿರೋದಷ್ಟೇ ಸಾಮಾನು, ತೆಗ್ದೇ ಇಲ್ಲ ಮೇನಾಗಿರೋದನ್ನ ನಾನು. ನೋಡಿ ಎಷ್ಟಿದ್ದಾವೆ, ಯಪ್ಪ ದೇವ್ರೆ ಏನು ಮಾಡಬೇಕು. ದುಂಬಿ ಚಂಚದಾನ್ ಗಾಯ್ಸ್ ನೋಡ್ರಿ, ಇವಾಗ ಕಬೋರ್ಡ್ ಕ್ಲೀನ್ ಆಯಿತು ನನ್ನ ಮಗಳದು. ಇವಾಗ ಟೇಬಲ್ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಫಸ್ಟ್ ಇರೋದಕ್ಕೂ ಇವಾಗ ಎಷ್ಟು ಬೆಟರಾಗಿ ಕ್ಲೀನ್ ಮಾಡಿದ್ದೀನಿ ಗೈಸ್. ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ನನ್ನ ಮಗಳಿಗೆ ಏನಾದರೂ ತಿನ್ನಿಸ್ಬೇಕಲ್ಲ ಗೈಸ್, ಮಧ್ಯಾಹ್ನ ಆಗೋಯ್ತು. ಸೊ ಅದಕ್ಕೆ ಅವಳಿಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಫುಲ್ ಮನೆ ಕ್ಲೀನ್ ಮಾಡ್ಕೊತ ಏನು ಅಡುಗೆ ಮಾಡ್ಬೇಕಂತಲೇ ತಲೆಗೆ ಬರಲಿಲ್ಲ. ಸೊ ನಾನಂತೂ ಇವತ್ತು ಉಪವಾಸ ಆಗಿಬಿಟ್ಟೆ ಮಧ್ಯಾಹ್ನ. ಅವಳಿಗೆ ಅರ್ಜೆಂಟಾಗಿ ಏನೂ ಮಾಡ್ಕೊಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಜೀನಿ ಪೌಡರೇ ಇತ್ತು, ಅದನ್ನೇ ಮಿಕ್ಸ್ ಮಾಡಿಬಿಟ್ಟು ಅದನ್ನೇ ಮಾಡಿ ತಿನ್ನಿಸ್ತಾ ಇದ್ದೀನಿ ಗೈಸ್. ಇವಳೇನಪ್ಪ ಬೆಳಗ್ಗೆನೂ ಅದನ್ನೇ ತಿನ್ನಿಸಿದ್ದಾಳೆ, ಮಧ್ಯಾಹ್ನ ಅದನ್ನೇ ತಿನ್ನಿಸ್ತಾಳೆ, ಅಡುಗೆ ಮಾಡ್ತಾಳೆ ಇಲ್ಲ ಅಂತ ಅಂದ್ಕೋಬೇಡಿ. ಮನೆ ಕ್ಲೀನ್ ಮಾಡ್ತಾ ಇದ್ನಲ್ಲ, ಸೊ ಅದಕ್ಕೆ ತಿನ್ಸೋಕ್ಕಾಗಲಿಲ್ಲ ಏನು ಮಾಡಿ. ಮಧ್ಯಾಹ್ನ ಕೂಡ ಜೀನಿನೇ ತಿನ್ನಿಸ್ತಾ ಇದ್ದೀನಿ ಗೈಸ್. ನಾನು ನಿಮಗೆ ನೀವು ಜೀನಿನೇ ಯೂಸ್ ಮಾಡಿ ಅಂತ ಏನು ಹೇಳ್ತಾ ಇಲ್ಲ ಗೈಸ್ ಈ ವಿಡಿಯೋದಲ್ಲಿ. ಏನಂದರೆ ನನ್ನ ಮಗಳಿಗೆ ಎಲ್ಲ ಥರ ಪೌಡರ್ಸ್ನೂ ಯೂಸ್ ಮಾಡಿದ್ದೀನಿ. ಇದು ಒಂದು ಪೌಡರ್ನ ನಾನು ಯೂಸ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇದನ್ನು ಲಾಸ್ಟ್ ಯೂಸ್ ಮಾಡೋಣ ಅಂಥೇಳಿ ತರಿಸಿದ್ದೀನಿ. ಎಲ್ಲದನ್ನೂ ಅಷ್ಟೇ ಇಷ್ಟಪಟ್ಟು ತಿಂದಿದ್ದಾಳೆ ಗೈಸ್. ಸೆರ್ಲ್ಯಾಕ್ಸ್ ಆಗಿರ್ಬೋದು ಎಲ್ಲದೊಂದು ಇಷ್ಟಪಟ್ಟು ತಿಂದಿದ್ದಾಳೆ. ನೋಡೋಣ ಇದನ್ನು ಅಂತ ಒಂದು ಸಲ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಇದ್ದಾಗ ಮಕ್ಕಳಿಗೆ ಏನು ಮಾಡಿ ತಿನ್ನಿಸ್ತಾ ಇದ್ದೀರಿ ಅರ್ಜೆಂಟಲ್ಲಿ ಕಮೆಂಟ್ ಮಾಡಿ ಗೈಸ್ ಆಯಿತಾ. ಇವಾಗ ನನ್ನ ಮಗಳಿಗೆ ಟಾಸ್ಕ್ ಏನಂದರೆ, ಇವಾಗ ಅದನ್ನು ಆರಿಸ್ಬಿಟ್ಟು ಅವಳಿಗೆ ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕು ಗೈಸ್. ನಾನು ಮನೆ ಕ್ಲೀನ್ ಮಾಡ್ಕೊಂಬಂದರೆ ನನ್ನ ಮಗಳು ಮನೇನ ಅನ್ಕ್ಲೀನ್ ಮಾಡ್ಕೊಂಬರ್ತಾಯಿದ್ದಾಳೆ ಗೈಸ್. ಅವಳಿಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ಪಾತ್ರೆ ಎಲ್ಲ ತೊಳಿಬೇಕು, ಪ್ಲಸ್ ನಾನು ಕೂಡ ಹೈಡ್ರೇಟ್ ಆಗಿರಬೇಕು, ನೀರನ್ನು ಚೆನ್ನಾಗಿ ಕುಡಿಬೇಕು. ನೀವು ಊಟ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ನೀವು ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಊಟನ ನೀರನ್ನ ಮಾತ್ರ ಚೆನ್ನಾಗಿ ಕುಡೀರಿ. ನಾನಂತೂ ಡೈಲಿ ಈ ಬಾಟಲಲ್ಲಿ 3 ಬಾಟಲ್ ನೀರು ಕುಡಿತೀನಿ ಗೈಸ್. ಮನೇನ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಚೆನ್ನಾಗಿ ಮಾಡಿದ್ದೀನೋ ಇಲ್ವಾ ಅಂತ. ಇವಳು ಮಲಗಿದ್ಲು, ಇವಾಗ ಎದ್ದಿದ್ದಾಳೆ, ಆಟ ಆಡ್ತಿದ್ದಾಳೆ ಗೈಸ್. ಇವಳಿಗೆ ಎಷ್ಟು ಖುಷಿ, ನನಗೆ ಎಷ್ಟು ಸಂಕಟ ಗೊತ್ತಾ ಗೈಸ್. ನನಗೆ ಎಷ್ಟು ಮನೆ ಕ್ಲೀನ್ ಮಾಡಬೇಕು ನಾನು. ಇವಳು ಒಂದು ಕಡೆಯಿಂದ ಅಳ್ಕೊಂಬರ್ತಾಳೆ, ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ. ಯಪ್ಪ ದೇವ್ರೆ. ನಮ್ಮ ಮನೆ ಹೊರಗಡೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಮಳೆ ಬಂದಿತ್ತು ಅವಾಗ ತಾನೇ. ನೋಡಿ ಫುಲ್ಲ ಮನೆ ಕ್ಲೀನ್ ಮಾಡಿದ್ದೀನಿ ನೀಟಾಗಿ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಇವಾಗ ನಾನು ನಮ್ಮ ಕೆಳಗಡೆ ಓನರ್ ಆಂಟಿ ಅವ್ರ ಮನೆಗೆ ಬಂದಿದ್ದೆ ಗೈಸ್. ಶ್ರಾವಣದಲ್ಲಿ ಪ್ರತಿ ಮಂಗಳವಾರ ಮಂಗಳಗೌರಿ ಪೂಜೆನ ಮಾಡ್ತಾರೆ ಗೈಸ್. ಅದಕ್ಕೆ ಗೌರಿಗೆ ಸೀರೆ ಉಡ್ಸೋಣ ಅಂತ ಕೆಳಗಡೆ ಬಂದಿದ್ದೆ ಗೈಸ್. ನೋಡಿ ನಾನು ಸೀರೆ ಉಡ್ಸಿದ್ದೀನಿ, ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ. ಇವಾಗ ಒಂದು ಸೀರೆ ಇತ್ತು ಗೈಸ್, ಅದು ಬ್ಲೌಸ್ ಎಲ್ಲ ಕಟ್ ಮಾಡಿ ಕೊಟ್ಟು ಬಂದೆ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ. ಬೇಕ್ರಿಗೆ ಬಂದೆ, ಇವಳಿಗೆ ಏನಾದರೂ ತಿನ್ನೋಕೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಫುಲ್ ಬ್ಯಾಟಿಂಗ್ ಗೈಸ್ ಅವಳಿಗೆ ಇವತ್ತು ಸ್ನ್ಯಾಕ್ಸ್ದು. ನೆಕ್ಸ್ಟ್ ಅಲ್ಲೇ ಊಟ ಮಾಡಿಕೊಂಡು ಮಂಗಳೂರು ಬಜ್ಜಿ ತಿಂದ್ಕೊಂಡು ಇವಾಗ ನಾನು ನಮ್ಮ ಮನೆಗೆ ಬಂದೆ ಗೈಸ್. ಇವಳು ನೋಡ್ರಿ ಫ್ಲ್ಯಾಟ್ ಮಲಗಿಬಿಟ್ಟಿದ್ದಾಳೆ. ಇವಾಗ ಟೆರೆಸ್ ಮೇಲೆ ಬಟ್ಟೆ ಇತ್ತು, ಸೊ ತೊಗೊಂಬರೋಣ ಅಂತ ಟೆರೆಸ್ ಮೇಲೆ ಹೋಗಿದ್ದೆ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ 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 ಗಾಯ್ಸ್ ಸಪೋರ್ಟ್ ಮಾಡಿ, ಪ್ಲೀಸ್ 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 ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.